ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಗೌರಿಗೆ ಅಲ್ಲಿ ಯಾರೂ ಇಲ್ದಿರೋದನ್ನ ನೋಡಿ ಅವಳಿಗೆ ತುಂಬ ಶಾಕ್ ಆಗಿ ಮಂಟಪದ ಹತ್ರ ಇನ್ನು ಮನೆಗೆ ಹೇಳಕ್ಕೆ ಬರ್ತಾಳೆ. ಆಗ ಎಲ್ಲಿ ನಿಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಆ ಕಡೆ ಇರೋರೆಲ್ಲ ಜನ. ನೋಡಿದ್ರೆ ಇನ್ನು ಈ ಕಡೆ ನೋಡಿದ್ರೆ ಅಕ್ಕ ಕಾಣಿಸ್ತಿಲ್ಲ ಅಂತ ಗೌರಿ ಹೇಳಿದ್ ನೋಡಿ, ಏನು ಹೇಳ್ತಿದ್ಯಾ ನೀನು? ಎಲ್ಲೇ ಹೋಗ್ತಾಳೆ ನಿಮ್ಮ ಅಕ್ಕ? ಇಲ್ಲೇ ಎಲ್ಲೋ ಇರ್ತಾಳೆ ನೋಡು ಅಂತ ವಿವೇಕ್ ಹೇಳ್ತಾ ಇದ್ರು. ಇಲ್ಲ ರೀ, ಅವಳು ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಅಯ್ಯೋ ರಾಮ ಅಂತ ಎಲ್ಲರೂ ಸಹ ತುಂಬ ಶಾಕ್ ಆಗಿರ್ತಾರೆ. ಅಷ್ಟೊತ್ತಿಗೆ ಚಂಚಲ, ಇನ್ನೇನು ಅವಳಿಗೆ ಇದೇನು ಹೊಸಾದ ಅನ್ಕೊಂಡ್ಬಿಟ್ಟಿದ್ದೀರಾ? ಅವಳಿಗೇನು ಹೊಸಾದ ಈ ಕತೆ? ಯಾವಾಗೂ ಇದೇ ರೀತಿ ಮಾಡ್ತಾಳೆ. ಈ ಮದ್ವೆ ಇನ್ನೇನು ತಾಳಿ ಕಟ್ಟೋ ಟೈಮಲ್ಲೇ ಹಿಂಗ್ ಮಾಡ್ಕೊಂತಾಳೆ ಹುಡುಗಿ. ಅಷ್ಟಕ್ಕೂ ಇವಾಗ ವಿವೇಕ್ ಮದ್ವೆ ಇದ್ದಾಗ ಇವನ್ ಜೊತೆ ಹೋದ್ಲು. ಈಗ ಇವಾಗ ನೋಡಿ ನಮ್ಮ ಮಗಳು ಅಂತ ಕೆಲಸ ಮಾಡಲ್ಲ. ಅಷ್ಟಕ್ಕೂ ಟ್ರ್ಯಾಪ್ ಮಾಡಿ ಇಲ್ಲಿವರೆಗೂ ನಡೆಸಿದ್ದು ನಿಮ್ಮ ಮಗ, ಬೇರೆ ಇನ್ಯಾರು ಇರ್ತಾರೆ? ಹೌದು, ಅಷ್ಟಕ್ಕೂ ನಮ್ಮ ಅಕ್ಕ ಈ ಮದ್ವೆ ಆಗಕ್ಕೆ ತುಂಬಾ ಖುಷಿ ಪಟ್ಟಿದ್ಲು. ಇನ್ನು ಅವಳು ಯಾಕೆ ಹೋಗ್ತಾಳೆ ಅಂತ ಗೌರಿನೂ ಸಹ ಹೇಳ್ತಾ ಇರ್ತಾರೆ. ನೋಡಿದ್ರೆ ಏನ್ ಮಾಡೋದಪ್ಪ, ಎಲ್ಲೋಗಿರ್ತಾಳೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಗೌರಿ. ಆಯ್ತು, ನೀವು ನನಗೆ ಸ್ವಲ್ಪ ಟೈಮ್ ಕೊಡಿ, ಹೋಗಿ ನಾನು ನಮ್ಮ ಅಕ್ಕನ ಕರ್ಕೊ ಬರ್ತೀನಿ. ಯಾರೋ ನಮ್ಮ ಅಕ್ಕನ ಬೇಕು ಅಂತಾನೆ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಹೊರಟಿರ್ತಾಳೆ. ಇವಳೇನು ಒಬ್ಳೇ ಹೋಗ್ತಿದ್ದಾಳೆ, ಎಲ್ಲಿಗೋ? ನಿಂತ್ಕೋ, ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಬೇಡ ಬಿಡ್ರಿ, ನಾನು ಒಬ್ಳೇ ಹೋಗ್ಬಿಟ್ಟು ಬರ್ತೀನಿ. ಹೇ, ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಸುಮ್ನೆ ನಡಿ ಅಂತ ವಿವೇಕ್ ಹೇಳ್ತಾ ಇದ್ದಂಗೆ ಅಷ್ಟಕ್ಕೂ ಯಾರ್ರೀ ಎತ್ಕೊಂಡು ಹೋಗಿರ್ತಾರೆ? ನಮ್ಮನೇಲೆ ಯಾರೋ ಇದನ್ನ ಪ್ಲಾನ್ ಮಾಡೇ ಈ ರೀತಿ ಮಾಡಿದ್ದಾರೆ ಅಂತ ನನ್ಗೆ ಅನುಮಾನ ಬರ್ತಿದೆ ಕಣ್ರಿ ಅಂತ ಹೇಳ್ತಾ ಇದ್ದಿದೆ. ಅಷ್ಟೊತ್ತಿಗೆ ಅಲ್ಲಿ ಫೋಟೋಗ್ರಾಫರ್ ಇರ್ತಾನೆ. ಆಗ ಸ್ವಲ್ಪ ಫೋಟೋನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ ವಿವೇಕ್. ಮಾಡಿ ಅಷ್ಟೊತ್ತಲ್ಲಿ ಅಲ್ಲಿ ಅವರೆಲ್ಲ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಇದ್ರೆ, ಹಿಂದೆ ನೋಡಿದ್ರೆ ವೇಟರ್ ಮೋನಿಕಾ ಹಿಂದೆನೆ, ಎಲ್ಲಿ ನೋಡಿದ್ರು ಹಿಂದೆ ಇರ್ತಾ ಇದ್ದಿದ್ ನೋಡಿ, ಯಾರೋ ಅಲ್ಲ, ಕಳ್ಳ. ನೋಡು, ಈ ವೇಟರ್ ವೇಷದಲ್ಲಿ ಹಾಕೊಂಡಿರೋನೆ ಕಳ್ಳ. ಇವನೇ ಪಕ್ಕ ನಿಮ್ಮ ಅಕ್ಕನ್ನ ಎತ್ತಾಕೊಂಡು ಹೋಗಿರೋದು ಅಂತ ಹೇಳ್ತಾ ಇರ್ತಾರೆ. ಈಗೇನ್ರಿ ಮಾಡೋದು? ಇವನ್ನ ಎಲ್ಲಂತಾರಿ ಹುಡ್ಕೋದು ಅಂತ ಗೌರಿ ಮತ್ತೆ ವಿವೇಕ್ ಇಬ್ರು ಹೊರಟಿರ್ತಾರೆ. ಇಲ್ಲಿ ನೋಡಿದ್ರೆ ರೌಡಿಗಳೆಲ್ಲ ಮೋನಿಕನ್ನ ಹಾಗೆ ಮದುವೆ ಮಾಡಿಸ್ಕೊಳಕ್ಕೆ ಸಿದ್ಧತೆ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. ನೋಡಿದ್ರೆ ಅಲ್ಲಿ ಪುರೋಹಿತರು ಬಂದಿರೋದಿಲ್ಲ. ಪುರೋಹಿತರಿಗೋಸ್ಕರ ಕಾಯ್ತಾ ಇರ್ತಾನೆ. ಬೇಗ ಎಲ್ಲಿದಾನೋ ಈ ಪುರೋಹಿತ, ಬೇಗ ಕರ್ಸೋ ಅಂತ ರೌಡಿಗಳು ಅವ್ರ ಕೋಲ್ ರೌಡಿಗಳಿಗೆಲ್ಲ ಹೇಳಿ ಅವ್ರನ್ನ ಹತ್ರ ಮಾತಾಡಿಸ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಮತ್ತೆ ವಿವೇಕ್ ಇಬ್ರು ಕಾರಲ್ಲಿ ಹೋಗ್ತಾ ಆ ಕಡೆ ಈ ಕಡೆ ಜನಗಳನ್ನೆಲ್ಲ ಫೋಟೋ ತೋರಿಸಿ ಇವ್ರನ್ನ ಎಲ್ಲಾದ್ರೂ ನೋಡಿದೀರಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಬದಿ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭಾವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಗೌರಿ ಹೋಗ್ತಾ ಇದ್ದಂಗೆ ಅಕ್ಕಪಕ್ಕ ಜನನೆಲ್ಲ ಕೇಳ್ತಾ ಇರ್ತಾರೆ. ಮತ್ತೆ ಗೌರಿ ವಿವೇಕ್ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಆ ಪುರೋಹಿತ್ರಿಗೆ ಗಾಡಿ ನಿಂತೋಗಿ ಅವ್ರ ಕಾರ್ಗೆ ಅಡ್ಡ ಹಾಕ್ತಾ ಇರ್ತಾನೆ. ಏನಪ್ಪ, ಏನ್ ಪುರೋಹಿತ್ರೆ? ಏನು ಇಲ್ಲಪ್ಪ, ನನಗೆ ಒಂದು ಸಹಾಯ ಮಾಡಬೇಕು, ಎಮರ್ಜೆನ್ಸಿ, ಒಂದು ಮದ್ವೆ ಇದೆ, ಮದ್ವೆಗೆ ಹೋಗ್ತಿದ್ದೆ ಮಾಡ್ಸೋದಿಕ್ಕೆ ಅಂತ. ನೋಡಿದ್ರೆ ನನ್ನ ಗಾಡಿ ಕೈ ಕೊಟ್ಟಿದೆ, ಸ್ವಲ್ಪ ಆ ಮನೆಯವ್ರಿಗೂ ಬಿಟ್ಕೊಡ್ತೀಯನಪ್ಪ ಅಂತ ಕೇಳ್ತಾ ಇರ್ತಾರೆ. ಸರಿ ಬನ್ನಿ ಪುರೋಹಿತ್ರೆ, ಕುತ್ಕೊಳ್ಳಿ ಅಂತ ಹೇಳಿ ಅವನು ಸಹ ಹತ್ತಿಸ್ಕೊಳ್ತಾರೆ. ನೋಡಿದ್ರೆ ಗೌರಿ ತುಂಬಾ ಟೆನ್ಷನ್ ಆಗಿದ್ದಿ ಮತ್ತೆ ಹಿಡಿದಿ ಆ ಕಡೆ ಕಡೆ ಜನಗಳಿಗೆಲ್ಲ ಮೋನಿಕಾನ್ ಫೋಟೋ ತೋರಿಸ್ತಾ ಇದ್ರೆ, ಯಾಕಪ್ಪ ಏನಾಯ್ತು? ಯಾರನ್ನ ಕೇಳ್ತಾ ಇದಾರೆ ಇವರು? ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಫೋಟೋ ತೋರಿಸ್ತಿದ್ದಾರೆ. ಎಲ್ಲಮ್ಮ ಒಂದ್ಸತಿ ಫೋಟೋ ತೋರಿಸು ಅಂತ ಕೇಳಿದಾಗ ಅವರು ಸಹ ನೋಡ್ತಾರೆ. ಆಯ್ತು ಬಿಡಮ್ಮ, ಕಾಣಿಸಿದ್ರೆ ನಾನು ಏನಾದ್ರೂ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಅವ್ರು ಮತ್ತೆ ಇಳಿಯೋ ಜಾಗ ಬಂದಿರುತ್ತೆ. ಸರಿ ಅಂತ ಪುರೋಹಿತರು ಹೇಳಿತಾರೆ. ಇನ್ ಈ ಕಡೆ ನೋಡಿದ್ರೆ ರೌಡಿಗಳು, ಏನಯ್ಯ ಎಷ್ಟೊತ್ತಯ್ಯ ನೀನು ಕಾಯೋದು, ಬೇಗ ಬಾರಯ್ಯ, ಬೇಗ ಮದ್ವೆ ಮಾಡಿಸು ಅಂತ ರೌಡಿ ಅವ್ರ ಮೇಲೆ ರೋಪ್ ಹಾಕ್ತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಚಂಚಲ, ಏನಂತ ಮಗಳನ್ನ ಹುಟ್ಟಿಸಿದ್ಯಯ್ಯ, ದೊಡ್ಡೋಳ್ ನೋಡಿದ್ರೆ ಈ ತರ ಅಲ್ಲ. ಆ ವಿವೇಕ್ ಜೊತೆ ಮದ್ವೆ ಆಗ್ಬೇಕಾದ್ರೆ ನನ್ ಮಗನ್ ಜೊತೆ ಓಡೋದ್ಲು, ಇವಾಗ ನನ್ ಮಗನ್ ಜೊತೆ ಮದ್ವೆ ಆಗ್ಬೇಕಾದ್ರೆ ಇನ್ಯಾವನ್ ಜೊತೆ ಓಡೋಗಿದ್ದಾಳೋ? ಅಯ್ಯೋ, ಯಾಕೆ ನೀವ್ ಆ ರೀತಿ ಮಾತಾಡ್ತಾ ಇದ್ದೀರಾ? ನಮ್ 3 ಜನ ಮಕ್ಕಳಲ್ಲೂ ಅಂತ ಸಂಸ್ಕಾರ ಏನಿಲ್ಲ, ಎಲ್ಲ ಒಳ್ಳೆ ಸಂಸ್ಕಾರನೇ ಇದೆ ಅಂತ ಹೇಳ್ತಿದ್ದಿದ್ ನೋಡಿ. ಇನ್ ಈ ಮದ್ವೆ ನಡೆಯಲ್ಲ ಅನ್ಸುತ್ತೆ, ಆ ಮೋನಿಕಾನು ಬರಲ್ಲ. ಅದ್ಗೆ ನನಗ್
ನಿನ್ ಗೆಳತಿ ಅರುಂಧತಿ ಅವ್ರ ಮಗಳ ಜೊತೆನೆ ನನ್ನ ಮಗನಿಗೆ ಮದುವೆ ಮಾಡಿಸು ಅಷ್ಟೇ ಅಂತ ಹೇಳ್ತಿದ್ದೀನಿ ನೋಡಿ. ಏನು ಅವ್ರ ಜೊತೆನಾ? ನಿನ್ ಮಗ ಇಂಥವನು ಅಂತ ಗೊತ್ತಾದ್ಮೇಲೂ ಇನ್ನು ಅವರಿಗೆ ನಾನು ಕೊಟ್ಟು ಮದುವೆ ಮಾಡಿಸ್ತೀನಿ ಅನ್ಕೊಂಡಿದ್ಯಾ? ಹಾ, ಈ ಹುಡುಗಿ ಏನ್ ಮಾಡಿದಾಳೆ ಅನ್ಯಾಯ? ಅಷ್ಟಕ್ಕೂ ನಿನ್ ಮಗ ಮಾಡ್ತಾ ಇರೋದು ಕ್ರೂರ ಕೆಲ್ಸ. ಹಾ, ಅಂತ ಹೆಂಗಸ್ರನ್ನೆಲ್ಲ ಹಾಳು ಮಾಡ್ತಾ ಇದ್ದಾನಲ್ಲ, ಎಷ್ಟು ಇವನು ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರೋನು ಅಂತ ಬೈತಾ ಇದ್ದೀನಿ ನೋಡಿ. ಏನತ್ಗೆ ನನ್ನ ಮಗನ್ಗೆ ಬೈತ್ಯಾ? ಅಷ್ಟಕ್ಕೂ ನಿನಗ್ ಬುದ್ಧಿ ಇರಬೇಕು. ಫಸ್ಟು ನೀನ್ ನೆಟ್ಟಗ್ ಬೆಳೆಸಿದ್ರೆ ಮಕ್ಕಳು ನೆಟ್ಟಗ್ ಬೆಳೀತಾರೆ ಅಂತ ಹೇಳ್ತಿದ್ದೀನಿ ನೋಡಿ. ಅವ್ರಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನೋಡು, ಆ ಪುರೋಹಿತರು ಎಲ್ಲಪ್ಪ ಇಷ್ಟೊಂದು ಆತ್ರ ಪಡೋದು ಒಳ್ಳೇದಲ್ಲ. ನಾನು ಹೇಳ್ತೀನಿ, ತಾಳ್ಮೆಯಿಂದ ಮದ್ವೆ ಆಗೋದು ಒಳ್ಳೇದು. ಎಲ್ಲಿ ನೀನು ಕುತ್ಕೋ, ಎಲ್ಲಿ ಆ ಮದುಮಗಳು? ಇಲ್ಲೇ ಕೂತಿದ್ದಾರೆ ನೋಡಿ ಅಂತ ಹೇಳ್ತಿದ್ದೀನಿ ನೋಡಿ. ಸಡನ್ ಆಗಿ ಪುರೋಹಿತರು ಆ ಮೋನಿಕನ್ನ ನೋಡಿ ತುಂಬಾ ಶಾಕ್ ಆಗಿರುತ್ತೆ. ನೋಡಿ, ಇದೇ ಹುಡುಗಿ ಅಲ್ವಾ ಅವ್ರ ತಂಗಿ ಮತ್ತೆ ಆ ಹುಡುಗ ಹುಡುಕ್ತಾ ಇದ್ದಿದ್ದು ಅಂತ ಯೋಚನೆ ಮಾಡಿ, ತಗೊಳಮ್ಮ ನಿಮ್ಮ ಮನೆಯವ್ರಿಗೆ ಯಾರಿಗನ ಫೋನ್ ಮಾಡು ಅಂತ ಫೋನ್ ಕೊಡ್ತಾ ಇರ್ತಾರೆ ಪುರೋಹಿತರು. ಇನ್ನ ಅವಳು ನಂಬರ್ ಹೊತ್ತುತ್ತಾ ಇರ್ತಾಳೆ. ಇವಾಗ ಮೋನಿಕಾ ಗೌರಿಗೆ ಮತ್ತೆ ವಿವೇಕ್ಗೆ ಸಿಗ್ತಾಳಾ ಅಥವಾ ಆ ರೌಡಿ ಜೊತೆನೆ ಮದ್ವೆ ಆಗುತ್ತಾ? ಈ ಕಡೆ ಚಂಚಲ ಮತ್ತೆ ಅನಿಕೇತ್ ಅನ್ಕೊಂಡಂಗೆ ಅವ್ರ ಪ್ಲಾನ್ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ಟಿಸ್ಕು ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.